ಇನ್ನು ಸಿದ್ದರಾಮಯ್ಯನವರ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ವಾಗ್ದಾಳಿ ಮಾಡಿದ್ದಾರೆ ಇವತ್ತು ಅಧಿವೇಶನದಲ್ಲಿ. ಬಹಳ ಪ್ರಮುಖವಾಗಿ ಈ ಹಿಂದಿನ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ರಾಜಕೀಯ ಸಭೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಅಭಿಮಾನಿ ಹೌದು ಹುಲಿಯಾ ಅಂತ ಹೇಳ್ಬಿಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಾಗಿ ಸಿದ್ದರಾಮಯ್ಯನವರು ಹುಲಿಯಾ ಅಲ್ಲ ಇಲಿಯಾ ಅನ್ನೋ ರೀತಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತ ಪ್ರಯತ್ನವನ್ನು ಅಧಿವೇಶನದಲ್ಲಿ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಲೂಟಿಕೋರರು, ಬೇರೆ ಬೇರೆ ಇಲಾಖೆಗಳಲ್ಲಿ ಮಧ್ಯವರ್ತಿಗಳು ಹೆಚ್ಚಾಗಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ ಏನು ಯೋಜನೆ ಏನಿದೆಯಲ್ಲ ಅದರಲ್ಲಿ 2 ತಿಂಗಳುಗಳ ಕಾಲ ಏನು ಪಾವತಿ ಆಗಿಲ್ಲ ಫಲಾನುಭವಿಗಳಿಗೆ, ಅದನ್ನ ಕೂಡ ಮೇಲೆತ್ತಿ ಹೇಳುವುದರ ಮುಖೇನವಾಗಿ ಸರ್ಕಾರವನ್ನ ತಿವಿಯುವಂತ ಪ್ರಯತ್ನವನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಸೊ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಕಳೆದ ಬಾರಿಯ ಆಡಳಿತ ಅವಧಿಯಲ್ಲೂ ಕೂಡ ಟಾರ್ಗೆಟ್ ಆಗಿದ್ರು ಬಿಜೆಪಿ ನಾಯಕರಿಗೆ. ಆಮೇಲೆ ಈ ಬಾರಿಯೂ ಕೂಡ ಬಹಳ ಪ್ರಮುಖವಾಗಿ ಮುಡಾದಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ಆರೋಪಗಳು, ಮತ್ತೆ ಸರ್ಕಾರದಲ್ಲಿ ತಮ್ಮ ಮಗ ಯತೀಂದ್ರ ಅವರ ಹಸ್ತಕ್ಷೇಪ, ಈ ಬೇರೆ ಈಗ ಇತ್ತೀಚೆಗಷ್ಟೇ ಅಧಿವೇಶನದಲ್ಲಿ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳುಗಳ ಪಾವತಿ ಆಗದೆ ಇರೋದು 5,000 ಕೋಟಿ ಹಣ. ಸೊ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಧ್ಯವರ್ತಿಗಳು ಹೆಚ್ಚಾಗಿದ್ದಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನ ಇವತ್ತು ಅಶೋಕ್ ಅವರು ಪ್ರಸ್ತಾಪಿಸಿದ್ದಾರೆ. ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರಿಗೆ, ಹೈಕಮಾಂಡ್ನ ಒತ್ತಡ ಇದೆ ಅನ್ನುವ ಅರ್ಥದಲ್ಲಿ ಅಶೋಕ್ ಮಾತನಾಡಿದ್ದಾರೆ ಅಂತ. ಅಶೋಕ್ ಅವರು ಇತ್ತೀಚೆಗಂತೂ ಪ್ರಾಸ ಮಾತಾಡೋದ್ರಲ್ಲೇ ಅಧ್ಯಕ್ಷಗಿರಿನ ಕಳೀತಾ ಇದ್ದಾರೆ. ಸೊ ಅದು ಅವರಿಗೆ ಮುಳುವಾಗ್ತಾ ಇರುವಂಥದ್ದು. ಬಿಜೆಪಿಗರು ವಿರೋಧ ಪಕ್ಷದಲ್ಲಿ ಕೂತು ಎಲ್ಲವನ್ನೂ ವಿರೋಧ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಂಗಿದೆ. ಇಂಥ ಸುದ್ದಿಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಇವರು ಪ್ರಾಸ ಮಾತಾಡಬೇಕು ಅಂತಲೇ ಒಂದಷ್ಟು ಲಿಸ್ಟ್ ಪಟ್ಟಿ ಮಾಡ್ಕೊಂಡು ಬಂದಿರ್ತಾರೆ. ಮತ್ತು ಆರ್ ಅಶೋಕ್ ಇತ್ತೀಚೆಗೆ ಆ ಒಂದು ಇದನ್ನು ಉಳಿಸ್ಕೊಂಡಿಲ್ಲ ಲೆಕ್ಕಾಚಾರಗಳನ್ನು. ಇವತ್ತು ಸಿದ್ದರಾಮಯ್ಯ ಮಾಡಿರೋ ಕೆಲಸಗಳು ಒಂದು ಲೆಕ್ಕಾಚಾರಕ್ಕೆ ಹೋಗಿರಬಹುದು, ಅಥವಾ ಅವರು ಹೇಳಿರೋ ಪಟ್ಟಿಗಳು ಬಿಜೆಪಿ ಸರ್ಕಾರದಲ್ಲೂ ಇದ್ದು, ಬಿಜೆಪಿ ಸರ್ಕಾರದಲ್ಲೂ ಅವರು ಹೇಳಿರುವಂಥ ಮೈನಸ್ಗಳಿದ್ದು. ಇವತ್ತು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಆರೋಪ ಮಾಡೋ ರೀತಿಯಲ್ಲೇ ಮಾಡಬೇಕು ಬಿಟ್ಟರೆ ಹಾಸ್ಯಾಸ್ಪದವಾಗಿ ಮಾತಾಡಿದಾಗ ಅಥವಾ ಅದಕ್ಕೆ ಪ್ರಾಸರೂಪ ಕೊಟ್ಟು ಮಾತಾಡಿದಾಗ ವಿಷಯದ ಗಟ್ಟಿತನದ ಕೊರತೆ ಕಾಣಿಸುತ್ತೆ. ನಿಮಗೆ ವಿಷಯ ತಲುಪಿಸೋ ರೀತಿಯಲ್ಲಿ ತಲುಪಿಸ್ಬೇಕು. ಇಷ್ಟು ಒಂದು ದೊಡ್ಡ ವಿಚಾರನ ಇವರು ಹಾಸ್ಯದ ರೂಪದಲ್ಲಿ ಪ್ರಾಸದ ರೂಪದಲ್ಲಿ ಮಾತಾಡುವಂಥದ್ದು ಇದು ನಮಗೆ ಗಣನೆಗೆ ಬರುವಂಥದ್ದಲ್ಲ. ಇದನ್ನ ಆಕ್ಚುಲಿ ಇದನ್ನ ಪರಿಧಿಗೆ ತಗೋಬಾರ್ದು ನಾವು. ನನ್ನಲ್ಲಿ ಸರ್ ಈ ವಿಷಯದಲ್ಲಿ ಮತ್ತೊಂದು ಮುಖ್ಯವಾಗಿ ಮೆನ್ಷನ್ ಮಾಡಿರೋದು ಅಶೋಕ್ ಏನ್ ಕೇಳಿದ್ರೆ, ಈ ಗುತ್ತಿಗೆದಾರರು ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆದ್ರು ಸರ್. ಆ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳ್ತಾರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 40% ಇತ್ತು, ಈಗ ಡಬಲ್ ಆಗಿದೆ ಅಂತ. ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡೋದ್ರ ಮುಖ್ಯವಾಗಿ ಬಿಜೆಪಿಯಲ್ಲಿ 40% ಇತ್ತು ಅಂತ ಅಶೋಕ್ ಒಪ್ಕೊಂಡಂಗಿದೆ ಅಂತ. ತಗೊಂಡಿರ್ಲಬಹುದೇನೋ 40% ತಗೊಂಡು ಈಗ ಇವ್ರು ಯಾರೋ 80% ತಿಂತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಜಲಸ್ಸಲ್ಲಿ ಮಾತಾಡಿರ್ಬೋದು ಅಂತ ಅನ್ಸುತ್ತೆ. ಇದು ಯಾವುದೇ ಸರ್ಕಾರ ಇದ್ದಾಗಲೂ ರಾಜಕಾರಣಿಗೆ ದೊಡ್ಡ ಮೊತ್ತ ತಲುಪದ ಮೇಲೆಗಳೇ ಕಾಮಗಾರಿಗಳು ಶುರುವಾಗುವಂಥವು. ಇದು ಕಾಂಟ್ರಾಕ್ಟ್ಗಳ ಪರಿಧಿಯಲ್ಲಿರುವಂಥದ್ದೇ. ಇದು ಎಲ್ಲಾ ಕಾಂಟ್ರಾಕ್ಟ್ಗಳಿಗೂ ಗೊತ್ತಿರುವಂಥದ್ದೇ. ಆದರೆ ಬಿಲ್ಗಳನ್ನ ಕೊಡುವ ದುಡ್ಡನ್ನೇ ನೀವೆಲ್ಲ ತಿಂದು ಮಿಕ್ಕಿರೋ ದುಡ್ಡಲ್ಲಿ ನಾವೇನೋ ಒಂದಷ್ಟು ಮಾಡಿ ನಮ್ಮ ಖರ್ಚಲ್ಲಿ ಮಾಡಿರ್ತೀವಿ, ಆ ದುಡ್ಡನ್ನು ಕೂಡ ನಮಗೆ ಸರಿಯಾದ ಸಮಯಕ್ಕೆ ತಲುಪಿಸ್ತಾ ಇಲ್ವಲ್ಲ ಅನ್ನುವಂಥ ನೋವಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ. ಬಿಟ್ರೆ ಇದು 40% 50% ಇವರಿದ್ದಾಗೂ ಆಗುತ್ತೆ, ಮುಂದೆ ಇದ್ದವ್ರದ್ದು ಬರುತ್ತೆ, ಈಗಿದ್ದವ್ರದ್ದು ಇರುತ್ತೆ. ಮತ್ತೊಂದು ಪಾಯಿಂಟ್ ಸರ್, ಅಧಿವೇಶನದಲ್ಲಿ ಕರೆದಿರೋ ವಿಷಯನೇ ಮನ್ರೇಗಾ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ. ಮನ್ರೇಗಾದ ಹೆಸರನ್ನ ಬದಲಾಯಿಸಿರೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಇಲ್ಲಿ ಅಧಿವೇಶನವನ್ನ ಕರೆದ್ರು ಅಂತ. ವಾರಗಟ್ಲೆ ಇವ್ರದ್ದು ಗಲಾಟೆಗಳಲ್ಲೇ ಅಧಿವೇಶನ ಮುಗ್ದೋಯ್ತು ಅಂತ, ಕೋಟಿಗಟ್ಲೆ ಅದರಲ್ಲೇ ವೇಸ್ಟ್ ಆಯ್ತು. ಇವತ್ತು ಇದನ್ನು ಪ್ರಸ್ತಾಪ ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಇಟ್ಟಿರುವಂತಹ ಬೇರೆ ಯೋಜನೆಗಳನ್ನು ನೀವು ತೋರಿಸಿ ಅಂತ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ ನಾಯಕರಿಗೆ. ಬೇರೆ ಬೇರೆ ಯೋಜನೆಗಳನ್ನ ಉತ್ತರ ಕೊಡುವಂತ ಕೆಲಸ ಆಗುತ್ತೆ, ಬಟ್ ಆದ್ರೂ ಕೂಡ ಕಾಲೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಈಗ ಮುಖ್ಯವಾಗಿ ಪ್ರಶ್ನೆ ಏನ್ ಕೇಳಿದ್ರೆ, ಈಗ ಕೇಂದ್ರ ಸರ್ಕಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಏನ್ ಹೇಳ್ತಾರೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರು, ಅಲ್ಲೂ ಕೂಡ ಇದೇ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಂದ್ರೆ ವಿರೋಧ ಪಕ್ಷದ ಆಕ್ಷೇಪಗಳ ನಡುವೆಯೂ ಕೂಡ ಅಲ್ಲಿ ಕಾಯ್ದೆಯನ್ನ ಅಂಗೀಕಾರ ಮಾಡುವಂತ ಕೆಲಸ ಆಯಿತು ಅಂತ. ಸೊ ಅಂತಹ ಸಂದರ್ಭದಲ್ಲಿ ಇವರು ವಿಕಸಿತ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಬೇಕು ಅನ್ನೋದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಬಟ್ ಮಹಾತ್ಮ ಗಾಂಧೀಜಿಯವರ ಹೆಸರು ಯಾಕೆ ತೆಗೆದ್ರಿ, ಹೆಸರನ್ನ ಮರುನಾಮಕರಣ ಮಾಡೋದ್ರಲ್ಲೇ ನೀವು ಆಡಳಿತವನ್ನ ಮಾಡ್ತಾ ಇದ್ದಾರಲ್ಲ ಅಂತ ಈಗ ಕಾಂಗ್ರೆಸ್ನವರ ವಾದ ಅಂತ. ಈಗ ಮಹಾತ್ಮರ ಹೆಸರನ್ನ ತೆಗೆದಿದ್ದಾರೆ ಅನ್ನೋದು ಒಂದು ವಿಚಾರ ಆದರೆ, ಆ ಯೋಜನೆ ಎಷ್ಟು ಅನುಷ್ಠಾನದಲ್ಲಿತ್ತು ಅನ್ನೋದು ಕೂಡ ಈಗ ಮರು ಪರಿಶೀಲನೆ ಮಾಡಿ ಅದನ್ನು ಏನು ಹೆಸರು ಬದಲಾಯಿಸಿ ಮತ್ತೊಂದಷ್ಟು ವಿಚಾರಗಳನ್ನ ಅದರೊಳಗಡೆ ತುಂಬಿದ್ದಾರೆ. ಅದು ಕೂಡ ಆ್ಯಕ್ಚುಲಿ ಚರ್ಚೆ ಆಗಬೇಕಾಗಿತ್ತು ಒಂದಷ್ಟು ಅವಧಿಗಳಲ್ಲಿ. ಆಮೇಲೆ ಒಂದಷ್ಟು ಅವರ
ಪೇಮೆಂಟಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಇಂಥ ಯೋಜನೆಗಳ ಹೆಸರು ಬದಲಾಗಿರುವ ಚರ್ಚೆಗಿಂತ ಹೆಚ್ಚಾಗಿ ಇನ್ನು ಆ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿ ಇನ್ನೂ ಸರ್ಕಾರದ ಲೆಕ್ಕಾಚಾರಗಳು ಹೋಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಬೇಕೇ ವಿನಃ ಹೆಸರು ತೆಗೆದಿದ್ದನ್ನೇ ಇವರು ತಿಂಗಳಾನುಗಟ್ಲೆ ವಾದ ವಿವಾದಗಳಲ್ಲೇ ಕೂತ್ಕೊಂಡ್ರೆ ಇಂಥ ಒಂದು ಒಳ್ಳೆ ಯೋಜನೆ ನಿಜಕ್ಕೂ ಯಾರೇ ತಂದಿದ್ದಿದ್ರು ಒಂದು ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಕೊಡುವಂತ ಯೋಜನೆ ಬಡವನ ಪಾಲಿಗೆ ನಿಜಕ್ಕೂ ಅದು ಭಾಗ್ಯನೇ. ಅಂತ ಭಾಗ್ಯದ ಯೋಜನೆಯನ್ನ ಇವರು ಸುಖ ಸುಮ್ಮನೆ ವಾದ ವಿವಾದಗಳಲ್ಲೇ ಕಳೀತಾ ಆ ಯೋಜನೆ ಅನುಷ್ಠಾನ ಮಾಡದೇ ಇರುವಂತದ್ದಿದೆಯಲ್ಲ, ಇದು ಎರಡೂ ಪಕ್ಷಗಳ ದುರಂತ ಕಥೆಗಳು. ಸರ್, ಒಂದು ಕೊನೆಯದಾಗಿ ಕ್ವಿಕ್ ಆಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 60:40 ಅಲ್ಲಿ ಕೇಂದ್ರ ಸರ್ಕಾರ ತರ್ತಿರುವಂತಹ ಕಾಯ್ದೆಯ ಒಂದು ಅನುಷ್ಠಾನಕ್ಕೆ ತರುವಂತಹ ಯೋಜನೆ, ನರೇಂದ್ರ ಮೋದಿ ಅವರು ಈ ಮನ್ರೇಗಾ ಯೋಜನೆಯನ್ನ ಬಹಳ ವಿರೋಧಿಸ್ತಾರೆ. ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಹೆಚ್ಚು ಅನುದಾನವನ್ನು ನೀಡಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಈ ಇದಕ್ಕೆ. ಸೊ ಉದ್ಯೋಗ ಇಲ್ಲ, ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂತಹ ವಿಚಾರಗಳೆಲ್ಲ ಮೇಲೆ ಬಂದಾಗ ಕೊಡ್ಲೇಬೇಕಾಯ್ತು. ಬಟ್ ಈಗ ಅದೇ ಸರ್ಕಾರ ಈ ಹೆಸರನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಒಟ್ಟಿನಲ್ಲಿ ಕೇಂದ್ರ ಏನ್ ಹೇಳತ್ತೋ ಅಷ್ಟನ್ನ ಮಾತ್ರ ಮಾಡಬೇಕು. ಗ್ರಾಮೀಣದಲ್ಲಿ ಕೇಂದ್ರೀಕರಣ ಆಗ್ತಾ ಇದೆ, ವಿಕೇಂದ್ರೀಕರಣಕ್ಕೆ ಕೇಂದ್ರ NDA ಸರ್ಕಾರ ಬಿಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಅಂತ. ಅಲ್ಲಿ ನೇರವಾಗಿ ಬಡವನ ಖಾತೆಗೆ ಹಣ ಹೋಗುತ್ತೆ ಅನ್ನುವಂಥದ್ದು ಮೂಲ ಮೊದಲಿಗೆ. ಆಮೇಲೆ ಉದ್ಯೋಗದಲ್ಲಿ ಖಾತ್ರಿ ಇತ್ತು ಆತನಿಗೆ, ಅಲ್ಲಿ ಅವನ ತಿಂಗಳಿಗೆ ಇಷ್ಟು ಉದ್ಯೋಗವನ್ನು ಆತನಿಗೆ ಕೊಡಲೇಬೇಕು ಅಥವಾ ಆಕೆ ಕೊಡಲೇಬೇಕು, ಮನೆಯ ಒಡತಿಗೆ ಕೊಡಲೇಬೇಕು ಅನ್ನುವಂಥದ್ದು ಬಂದಿತ್ತು. ಯಾರೇ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಹೆಸರು ನೋಂದಾಯಿಸ್ಕೊಂಡ್ರೆ ಆತನಿಗೆ ಒಂದಷ್ಟು ಖಾತ್ರಿಯ ಯೋಜನೆ ಉದ್ಯೋಗವನ್ನು ಕೊಡಲೇಬೇಕು ಅನ್ನುವಂಥದ್ದಾಗಿತ್ತು. ಹಣ ತಲುಪುವ ಆ ಯೋಜನೆಗೆ ಕೇಂದ್ರ ಸರ್ಕಾರ ಅವತ್ತು ಮನಸ್ಸು ಮಾಡಿದ್ದು ಹಣ ಹಾಕಲಿಕ್ಕೆ ಯಾವುದರಲ್ಲಿ, ಕೊರೋನಾ ಸಮಯದಲ್ಲಿ. ಇವತ್ತು ನಾನು ಅದೇ ಹೇಳ್ತಾ ಇರೋದು, ಮತ್ತೆ ಅದನ್ನೇ ಹೇಳಬೇಕು. ಹೆಸರುಗಳು ವಾದ ವಿವಾದವನ್ನು ಬದಿಗೊತ್ತಿ ಎಷ್ಟೋ ಹೆಸರುಗಳು ಬಂದಿದ್ದಾವೆ, ಎಷ್ಟೋ ಹೆಸರುಗಳು ಬದಲಾಯಿಸಲಾಗಿದೆ. ಮುಂದೆಯೂ ಕೂಡ ಇವತ್ತು ಹೆಸರಿಟ್ಟಿದ್ದನ್ನು ಬದಲಿಸಿದ ತಕ್ಷಣಕ್ಕೆ ಯಾರೋ ಒಬ್ಬ ಮಹಾತ್ಮನ ಗೌರವ ಇಳಿಯೋದಿಲ್ಲ. ಇವರು ಮಾಡಿರೋ ಕೆಲಸಕ್ಕೆ ನಾವು ವಾದ ವಿವಾದಗಳಲ್ಲೇ ಕಾಲ ಕಳೀತಾ ಹೋಗೋದಕ್ಕಿಂತ ಯೋಜನೆ ಅನುಷ್ಠಾನಗೊಳ್ಳಲಿಕ್ಕೆ ಇನ್ನೂ ಸಮರ್ಪಕವಾಗಿ ಅದನ್ನು ದೇಶಾದ್ಯಂತ ತರಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಈ ಕಾಂಗ್ರೆಸ್ನವರು ಮಾಡ್ತಾ ಇರುವುದು ಕೂಡ ಒಂದೊಂದು ಸರಿ ಹೇವರಿಕೆ ತರುವಂಥದ್ದು ಇಲ್ಲ. ಈ ಅವರೇ ಹೆಸರಿಟ್ಟಿದ್ದನ್ನು ತೆಗೆಸಿರುವಂಥದ್ದು ಇದೆ. ಇವತ್ತಿಗೂ ಬಿಜೆಪಿ ಹೆಸರು ಇತ್ತು ಅಲ್ವಾ, ನರೇಗಾ ಗಾಂಧೀಜಿ ಬಂದ್ರು, ಆಗ ನೆಹರು ಇವ್ರಿಗೆ ನೆನಪು ಬರಲಿಲ್ಲ, ನೆಹರುಗೆ ಅವಮಾನ ಅಲ್ವಾ ಅನ್ಸಿಲ್ವಾ? ತರೋದು ತಿದ್ದೋದು ಇದು ಸರ್ವೇ ಸಾಮಾನ್ಯ ಲೆಕ್ಕಾಚಾರಗಳು. ಇದನ್ನ ಬದಿಗೊತ್ತುಬಿಟ್ಟು ಮುಂದಕ್ಕೆ ಹೋಗೋಣ.